ಆದಿಕಾಂಡ ಪುಸ್ತಕ, ನಮ್ಮ ಸತ್ಯವೇದದಲ್ಲಿ ಮೊದಲನೆಯ ಪುಸ್ತಕ ಆದಿಕಾಂಡ ಪುಸ್ತಕ, 24ನೇ ಅಧ್ಯಾಯ, 67ನೇ ವಾಕ್ಯ. ಎಲ್ಲರೂ ತೆಗೆದುಕೊಳ್ಳಿ ನನ್ನ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 67ನೇಯ ವಾಕ್ಯವನ್ನು ತೆಗೆದುಕೊಳ್ಳೋಣ. ಒಬ್ಬರು ನಿಧಾನವಾಗಿ ಓದ್ರಿ ನೋಡೋಣ. ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಈಸಾಕನಿಗೆ ತಿಳಿಸಿದ ನಂತರ ಈಸಾಕನು ಆಕೆಯನ್ನು ತಾಯಿಯಾದ ಸಾರಾಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಸರಿ, ನೀವೆಲ್ಲರಿಗೂ ತಿಳಿದುಕೊಳ್ಳುವ ಹಾಗೆ ನಾನು ಮಾತನಾಡಲು ಬಯಸ್ತೇನೆ. ಈ ವಾಕ್ಯದಲ್ಲಿ ಇದರಿಂದ ತೆಗೆದುಕೊಳ್ಳುವ ಒಂದು ಮಾತು ಏನಪ್ಪಾ ಅಂದ್ರೆ, ಒಂದು ಹೆಡ್ಲೈನ್ ಏನಂದ್ರೆ ಸಾರಾಳಿನ ಗೂಡಾರ. ಓಕೆನಾ? ಸಾರಾಳಿನ ಗೂಡಾರ. ಇಲ್ಲಿ ನಾವು ಗಮನಿಸುವಾಗ ಸಾರಾಳ್ ಎಷ್ಟು ಜನ ಗೊತ್ತು? ಸಾರಾಳ್ ಬೈಬಲಲ್ಲಿರುವ ಸಾರಾಳ್, ಪಕ್ಕದ ಮನೆ ಸಾರಾಳ್ ಅಲ್ಲ, ಬೈಬಲಲ್ಲಿರುವ ಸಾರಾಳ್ ಎಷ್ಟು ಜನ ಗೊತ್ತು? ಹಲ್ಲೆಲೂಯಾ. ಸರಿ, ಈ ನಂಬಿಗಸ್ತನಿಗೆ ತಂದೆ ಎಂಬುದಾಗಿ ಹೇಳುವ ಅಬ್ರಹಾಮನು, ಆತನೇ ನಂಬಿಗಸ್ತರಿಗೆಲ್ಲ ತಂದೆ ಎಂಬುದಾಗಿ ಬೈಬಲ್ ಹೇಳ್ತಾ ಇದೆ. ಹಲ್ಲೆಲೂಯಾ. ಯಾಕೆಂದ್ರೆ ಆತನಲ್ಲಿ ಅಷ್ಟು ಒಂದು ನಂಬಿಕೆ, ವಿಶ್ವಾಸ ಆತನಲ್ಲಿ ಕಾಣಪಟ್ಟಿತ್ತು. ಹಲ್ಲೆಲೂಯಾ. ದೇವರು ಆತನನ್ನ ಆರಿಸಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಈ ಒಂದು ಅಬ್ರಹಾಮನ ಪತ್ನಿಯ ಹೆಸರೇ ಸಾರಾಳ್. ಓಕೆನಾ? ಈ ಅಬ್ರಹಾಂ ಮತ್ತೆ ಸಾರಾಳ್ ಇವರಿಗೆ, ಅಬ್ರಹಾಮನಿಗೆ 100 ವಯಸ್ಸು, ಸಾರಾಳಿಗೆ 90 ವಯಸ್ಸು. ಆ ಒಂದು ವಯಸ್ಸಿನಲ್ಲಿ ಪಡೆದುಕೊಂಡಂತ ಒಂದು ಮಗುವಿನ ಹೆಸರೇ ಈಸಾಕ್. ಹಲ್ಲೆಲೂಯಾ. 100 ವಯಸ್ಸಿನಲ್ಲಿ ಪಡೆದುಕೊಂಡಂತ, ದೇವರು ಕೊಟ್ಟಂತ ಮಗು ಈಸಾಕನು. ಸರಿ, ಈ ಮುದುಕರಾಗಿದ್ದ ಈ ಒಂದು ಸಮಯದಲ್ಲಿ ಕೊಡಲ್ಪಟ್ಟಿರುವ ಮಗುವಾಗದ ಈಸಾಕನನ್ನ ಈ ತಂದೆ ತಾಯಿ ಬಹಳವಾಗಿ ಪ್ರೀತಿಸಿದರು. ಹಲ್ಲೆಲೂಯಾ. ತನ್ನ ಚೊಚ್ಚಲ ಮಗನಾಗಿ, ಹಲ್ಲೆಲೂಯಾ, ಹೆಚ್ಚು ಪ್ರೀತಿಯನ್ನ ಆ ಮಗು ಮೇಲೆ ಇಟ್ಟಿದ್ದರು. ಆ ಮಗು ಕೂಡ ಹೆಚ್ಚಾಗಿ ತಂದೆ ತಾಯಿನ ಪ್ರೀತಿ ಮಾಡಿತ್ತು. ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾವು ನೋಡೋದಾದ್ರೆ ಆ ಸಾರಾಳನ್ನ ಹೆಚ್ಚಾಗಿ ಪ್ರೀತಿಸುವ ಒಬ್ಬ ಮಗನಾಗಿ ಈಸಾಕನು ಕಾಣಲ್ಪಟ್ಟನು. ನೋಡುವಾಗ ಸಾರಾಳು ತೀರ್ಕೊಂಡರು, ಸಾರಾಳು ಸತ್ತು ಹೋದಳು. ಸಾರಾಳು ಸತ್ತಿದಾಗ ಈಸಾಕನ ದುಃಖ ಬಹಳವಾಗಿತ್ತು, ಬಹಳ ಹೆಚ್ಚುತ್ತಾ ಇತ್ತು. ಅದನ್ನ ಆರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವ ವ್ಯಕ್ತಿಯಿಂದಲೂ ಆ ದುಃಖವನ್ನ ಆರಿಸಲು ಸಾಧ್ಯವಾಗಲಿಲ್ಲ. ಅಂತ ಸಮಯದಲ್ಲೇ ಅಬ್ರಹಾಮನೊಂದು ತೀರ್ಮಾನ ಮಾಡಿದನು, ಈಸಾಕನಿಗೆ ತಕ್ಕ ಒಂದು ಸಂಗಾತಿ ಬೇಕು ಎಂಬುದಾಗಿ ತನ್ನ ಸೇವಕನಾಗಿದ್ದಂತ ಎಲಿಯೇಸರನ್ನ ತನ್ನ ಮಗನಿಗೆ ಒಬ್ಬ ಹೆಂಗಸನ್ನ ಹುಡುಕುವುದಕ್ಕೋಸ್ಕರ ಕಳಿಸಿದನು. ಆ ಎಲಿಯೇಸರನು ಈಸಾಕನಿಗೆ ತಕ್ಕ ಒಂದು ಹುಡುಗಿಯನ್ನ ಹುಡುಕಿಕೊಂಡು ಬಂದನು, ಕರೆತಂದನು. ಹಾಗೆ ಈಸಾಕನ ಬಳಿಯಲ್ಲಿ ಅವಳ ಹೆಸರು ರೆಬೆಕಾಳ್ ಎಂಬುದಾಗಿ, ಆ ರೆಬೆಕಾಳನ್ನ ಕರೆದುಕೊಂಡು ಬಂದು ಈಸಾಕನ ಬಳಿಯಲ್ಲಿ ಬಿಟ್ಟನು. ಆಗ ಈಸಾಕನು ಆ ರೆಬೆಕಾಳನ್ನ ತನ್ನ ತಾಯಿಯಾದ ಸಾರಾಳಿನ ಗೂಡಾರದಲ್ಲಿ ಕರೆದುಕೊಂಡು ಹೋದನು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಸರಿ, ಈಗ ಆ ಗೂಡಾರದಲ್ಲಿ ಕರೆದುಕೊಂಡು ಹೋದ ಮೇಲೆ ಅಲ್ಲಿ 2 ವಿಷಯಗಳು ಅಲ್ಲಿ ಕಂಡು ಬರುತ್ತದೆ. ಅದು ಯಾವುದು ಅಂದ್ರೆ, ಓದಿಪ
ಕಲಿಕೆ. ಈ ರೀತಿಯಾಗಿ ಅವನು ರೆಬೆಕ್ಕಾಳನ್ನು ವರಿಸಿದನು. ಆಕೆ ಅವನ ಹೆಂಡತಿಯಾದಳು. ಆಮೇಲೆ ಅವನಿಗೆ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಮನ ಮಾಡಿಕೊಂಡು ಅಂದ್ರೆ ಏನರ್ಥ? ಏನು? ಸಮನ ಅಂದ್ರೆ ಸಮನ ಅಂದ್ರೆ ಏನರ್ಥ? ಸರಿ, ಓಕೆ. ಸಮಾಧಾನ ಪಡಿಸಿಕೊಂಡನು ಅಂತನಾ? ಓಕೆ. ದುಃಖ ನೀಗಿದವನಾಗಿ ಮಾರ್ಪಟ್ಟನು. ಹಲ್ಲೆಲೂಯಾ. ಸರಿ, ಎರಡು ವಿಷಯಗಳನ್ನ ಅಲ್ಲಿ ನೋಡ್ತಾ ಇದ್ದೀವಿ. ರೆಬೆಕ್ಕಾಳನ್ನ ಇಸಾಕನು ಸಾರಾಳಿನ ಗೂಡಾರಕ್ಕೆ ಕರೆದುಕೊಂಡು ಹೋಗಿ, ಒಂದು ಪ್ರೀತಿಸಿದನು, ಎರಡು ಸಮನ ಮಾಡಿಕೊಂಡನು ಎಂಬುದಾಗಿ ಎರಡು ವಿಷಯಗಳನ್ನ ಅಲ್ಲಿ ತಿಳಿಸ್ತಾ ಇದೆ. ಇದರಿಂದ ನಮಗೆ ಪವಿತ್ರಾತ್ಮನು ಹೇಳಲಿಕ್ಕೆ ಬರುವಂತ ಕಾರ್ಯ ಏನು ಎಂಬುದನ್ನ ನಾವು ಅರಿತುಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ಇಸಾಕನು ಯಾವುದಕ್ಕೆ ಆತನು ಗುರುತು ಅಂದ್ರೆ ಕರ್ತನಾದ ಯೇಸು ಸ್ವಾಮಿಗೆ ಆತನು ಗುರುತಾಗಿದ್ದಾನೆ. ಹಲ್ಲೆಲೂಯಾ. ಈ ರೆಬೆಕ್ಕಾಳ್ ಯಾವುದಕ್ಕೆ ಗುರುತು ಅಂದ್ರೆ ವಿಶ್ವಾಸ ಮಕ್ಕಳಾಗಿರುವ ನಮಗೆ ಗುರುತಾಗಿದ್ದಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಾರಾಳಿನ ಗೂಡಾರ ಯಾವುದಕ್ಕೆ ಗುರುತು ಅಂದ್ರೆ ನಮ್ಮ ಆಲಯಕ್ಕೆ ಗುರುತಾಗಿದೆ. ಹಲ್ಲೆಲೂಯಾ. ನೋಡಿ, ಕರ್ತನಾದ ಯೇಸು ಸ್ವಾಮಿಯು ರೆಬೆಕ್ಕಾಳಾಗಿರುವ ನಮ್ಮನ್ನ, ವಿಶ್ವಾಸಿಗಳಾದ ನಮ್ಮನ್ನ ಸಾರಾಳಿನ ಗೂಡಾರ ಎಂಬ ದೇವರ ಗೂಡಾರದಲ್ಲಿ ಆತನು ಕೊಂಡು ಬಂದು ನಮ್ಮನ್ನ ಇಟ್ಟಿದ್ದಾನೆ. ಕರ್ತನಿಗೆ ಎಲ್ಲ ಕೈಯನ್ನ ಎತ್ತಿ ಹಲ್ಲೆಲೂಯಾ ಹೇಳೋಣ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲೆಲ್ಲೋ ಇದ್ದಂತ ನಮ್ಮನ್ನ ನೋಡಿ, ನಾವು ಒಬ್ಬೊಬ್ರು ಒಂದೊಂದು ಕಡೆಯಲ್ಲಿದ್ದವರು, ಒಂದೊಂದು ರೀತಿಯಲ್ಲಿದ್ದವರು, ಒಂದೊಂದು ಸ್ವಭಾವವುಳ್ಳವರು ಅಲ್ವಾ? ಎಲ್ರಿಗೂ ಒಂದೇ ಸ್ವಭಾವನ? ಕೆಲವರಿಗೆ ಸಿಹಿ ಅಂದ್ರೆ ಇಷ್ಟ ಅಲ್ಲ? ಸಿಹಿ ಇಷ್ಟ ಇರೋರು ಕೈ ಎತ್ತಿ ನೋಡೋಣ. ಸಿಹಿ, ಸ್ವೀಟ್ ಅಷ್ಟೇ ಜನ. ಓಕೆ. ಸ್ತೋತ್ರ. ಖಾರ ಇಷ್ಟಪಡೋರು ಎಷ್ಟು ಜನ ಇದ್ದೀರಾ? ಕಸರೆ ಇಷ್ಟಪಡೋರು ಎಷ್ಟು ಜನ ಇದ್ದೀರಾ? ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟ್, ಒಬ್ಬೊಬ್ಬರಿಗೂ ಒಂದೊಂದು ಸ್ವಭಾವ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲುಳ್ಳವರು. ಹಲ್ಲೆಲೂಯಾ. ನೋಡಿ, ಹಾಗಿರುವ ಎಲ್ಲರನ್ನೂ ಕೂಡ ದೇವರಾದ ಕರ್ತನು ಏನ್ ಮಾಡಿದ್ದಾನೆ? ಹಾಗೇ ಈ ಗುಡಾರದೊಳಗೆ ಕೊಂಡು ಬಂದು ನಿಲ್ಲಿಸಿದ್ದಾನೆ. ಎಷ್ಟು ಒಳ್ಳೆ ದೇವರು ನೋಡ್ರಿ. ಹಲ್ಲೆಲೂಯಾ. ನಮಗೆ ಕೆಲವರನ್ನ ನೋಡಿದ್ರೆ ಪ್ರೀತಿ, ಕೆಲವ್ರು ನೋಡಿದ್ರೆ ದ್ವೇಷ ಆಗ್ತದೆ ಅಲ್ವಾ? ಅಲ್ವಾ? ಹಲ್ಲೆಲೂಯಾ. ಒಳ್ಳೆಯವ್ರನ್ನ ಕಂಡ್ರೆ ನಮಗೆ ಇಷ್ಟ, ಕೆಟ್ಟವ್ರನ್ನ ಕಂಡ್ರೆ ನಾವು ಇಷ್ಟಪಡೋ ದೂರ ಹೋಗ್ತೀವಿ, ಇಲ್ಲಾಂದ್ರೆ ಬೈತೀವಿ, ಇಲ್ಲಾಂದ್ರೆ ಅವನ್ನ ದ್ವೇಷ ಮಾಡ್ತೀವಿ ಅಲ್ವಾ? ಆದ್ರೆ ಎಲ್ಲಾ ರೀತಿಯಲ್ಲಿ ಇರೋರನ್ನು ಕೂಡ ಪ್ರೀತಿಸಲು ಸಾಧ್ಯವಾದ ಒಂದು ಹೃದಯ ಅಂದ್ರೆ ನಮ್ಮ ಯೇಸುವಿನ ಹೃದಯ ಮಾತ್ರ. ಎಂತವರನ್ನು ಕೂಡ ಪ್ರೀತಿಸುವವನಂದ್ರೆ ನಮ್ಮ ಯೇಸು ಸ್ವಾಮಿ ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಳ್ಳೆಯ ಯೇಸು ನೋಡಿ, ನಮ್ಮನ್ನ ನಾವು ಯಾವ ರೀತಿಯಲ್ಲಿ ಇದ್ದವರು ನಮ್ಮನ್ನ ದೇವರು ಆತನ ಗೂಡಾರದಲ್ಲಿ ಕೊಂಡು ಬಂದು, ಹಲ್ಲೆಲೂಯಾ, ಅಲ್ಲಿ ನೋಡ್ತೀವಿ ಎರಡು ವಿಷಯವನ್ನ ಅಲ್ಲಿ ತೋರಿಸ್ತಾ ಇದೆ. ಒಂದು, ಆತ ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟಿದ್ದಾನೆ, ನಮಗೆ ಪ್ರೀತಿಯನ್ನ ತೋರಿಸ್ತಾ ಇದ್ದಾನೆ. ಒಂದೊಂದು ದಿನ ನಮ್ಮನ್ನು ಕೊಂಡು ಬಂದು ಇಲ್ಲಿ ಸೇರಿಸ್ಬಿಟ್ಟು ಸುಮ್ಮನೆ ಆತನ ಕಾರ್ಯವನ್ನ ನೋಡ್ಕೊಳ್ಳೋಣ ಅಂತ ಎಂದಿಗೂ ಆತನು ಇರಲ್ಲ. ಹಲ್ಲೆಲೂಯಾ. ದೇವರಿಗೆ ಇಷ್ಟು ಜನನ ಸೇರಿಸ್ಬೇಕು,
ಅವ್ರನ್ನ ಆಮೇಲೆ ಸ್ತೋತ್ರ ಹಂಗೆ ಇರ್ಲಿ ಅಂದ್ಬಿಟ್ಟಲ್ಲ. ಹಲ್ಲೆಲೂಯ. ನಮ್ಮನ್ನು ಒಂದುಗೂಡಿಸಿ ನಮ್ಮ ಬಗ್ಗೆ ಯಾವಾಗಲೂ ಚಿಂತೆ ಉಳ್ಳವನಾಗಿ ಆತನಿದ್ದಾನೆ. ಹಲ್ಲೆಲೂಯ. ನಮ್ಮ ಬಗ್ಗೆ ಯೋಚನೆ ಆತನಿಗಿದೆ. ಆಮೇಲೆ ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ಅದರದ್ದೆಲ್ಲ ಒಂದೊಂದು ದಿನ ನೋಡಿ ಎಷ್ಟು ಆಶ್ಚರ್ಯವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಕಳೆದ ದಿನದಲ್ಲಿ ನಾವು ನೋಡೋದಾದ್ರೆ, ಕಳೆದ ಸೋಮವಾರ ನಾವು ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ದಿಢೀರಂತ ಚೆನ್ನಾಗಿದೆ ರೋಡು, ದಿಢೀರಂತ ಹೋಗ್ತಾ ಇದ್ವಿ, ಹಳ್ಳ. ಆ ಹಳ್ಳನ ಅವಾಯ್ಡ್ ಮಾಡೋದಕ್ಕೆ ಬ್ರೇಕ್ ಹಾಕಿದ್ರೆ ಆಮೇಲೆ ಸ್ತೋತ್ರ ಬ್ರೇಕ್ ಹಾಕುವಾಗ ಅಲ್ಲಿ ಆಮೇಲೆ ಜಲ್ಲಿ ಕಲ್ಲಿದ್ದ ಕಾರಣದಿಂದ ಹಂಗೇ ಸ್ಕಿಡ್ ಆಗಿ ಹೋಗಿ ಬಿತ್ತು. ನಾವಿಬ್ರು ಸೇರಿ ಬಿದ್ವಿ. ಹೋಯ್ತು ಅಂತ ನೋಡಿದ್ವಿ, ಕಾಲು ಮುರಿಯಿತು ಅಂತ ನೋಡಿದ್ವಿ. ಆದ್ರೆ ದೇವ್ರ ಕೃಪೆ, ಅದರಿಂದ ದೇವರು ತಪ್ಪಿಸಿದರು. ಅಲ್ಲೆಲ್ಲ ಇವತ್ತು ಇಲ್ಲಿ ನಾವು ಸ್ತೋತ್ರ ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ನಾನು ನಿಂತಿದ್ದೀನಿ. ನಿನ್ನೆ ರಾತ್ರಿವರೆಗೆ ನೀವು ನೋಡೋದಾದ್ರೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ, ತುಂಬಾ ನೋವಿನಲ್ಲಿ ಕಾಣಪಡ್ತಾ ಇದೆ. ಅಲ್ಲೆಲ್ಲೂಯ್ಯ. ಆದ್ರೆ ದೇವರು ಎಷ್ಟು ಆಶ್ಚರ್ಯವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ನೋಡಿ, ಒಂದೊಂದು ದಿನ ನಮ್ಮನ್ನ ಮಾತ್ರ ಅಲ್ಲ, ಒಬ್ಬೊಬ್ಬರು ಕೂಡ ದೇವರ ಹಾಗೆ ನಡೆಸ್ತಾ ಇದ್ದಾನೆ. ಮತ್ತೆ ಎಷ್ಟು ಜನ ಆಸ್ಪತ್ರೆಗಳಲ್ಲಿ ಇದ್ದಾರೆ ಗೊತ್ತಾ? ಮೊನ್ನೆ ಸ್ತೋತ್ರ ಒಬ್ಬ ತಾಯಿಯವರು ಸಾಕ್ಷಿ ಹೇಳಿದ್ರು, ಅವರ ಮಗನಿಗೆ ಟೆಸ್ಟ್ ಮಾಡಿ ಕೊರೋನಾ ಪಾಸಿಟಿವ್ ಬಂದಿದೆ, ನೀವು ಕ್ವಾರಂಟೈನ್ ಇರಬೇಕೆಂಬುದಾಗಿ ಅಲ್ಲಿ ಹೇಳಿದ್ರು. ಸ್ತೋತ್ರ ಅವರ ಪತ್ನಿ ಬೇರೆ ಬಸ್ರಿಯಾಗಿದ್ದಾರೆ, ಆ ಡೇಟ್ ಬೇರೆ ಕೊಡಲ್ಪಟ್ಟಿದೆ, ಒಬ್ಬ ತಾಯಿ ಅವ್ರ ಜೊತೆಗಿದ್ದಾರೆ. ಎಲ್ಲ ಇವಾಗ ಕ್ವಾರಂಟೈನ್ ಮಾಡಲ್ಪಡಬೇಕಾಗಿದೆ. ತುಂಬಾ ಹೆದರಿಕೆಯಿಂದ, ತುಂಬಾ ಭಯದಿಂದ. ಆ ಮಗನು ಜ್ಞಾನವಾಗಿ ಹೇಳಿದ, ಸರಿ ಒಂದು ಕೆಲಸ ಮಾಡಿ, ನಾನು ಇನ್ನೊಂದು ಆಸ್ಪತ್ರೆಯಲ್ಲಿ ಕೂಡ ನಾನು ಚೆಕ್ ಮಾಡ್ಕೊಂಡು ಬರ್ತೀನಿ, ಅದು ಪಾಸಿಟಿವ್ ಆಗಿದ್ರೆ ನಾನು ಅದು ಮಾಡ್ತೀನಿ ಎಂಬುದಾಗಿ ಹೋಗಿ ತಕ್ಷಣವೇ 5,000 ರೂಪಾಯಿ ಖರ್ಚು ಮಾಡಿ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಹೋಗಿ ತಿರುಗಿ ಟೆಸ್ಟ್ ಮಾಡಿ ನೋಡಿದ್ರೆ ನೆಗೆಟಿವ್ ಬರುತ್ತೆ. ಹಲ್ಲೆಲೂಯಾ. ನೋಡಿ, ಹಿಂಗೆಲ್ಲ ಇವತ್ತಿನ ಪರಿಸ್ಥಿತಿ ಕಾಣಪಡುತ್ತಾ ಇದೆ. ನೋಡಿ, ಹೇಗೆಲ್ಲ ಅಪಾಯಗಳು ಕಾದಿದೆ ನೋಡ್ರಿ. ಇಂಥ ಪರಿಸ್ಥಿತಿಗಳೆಲ್ಲ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ, ಹೌದಲ್ವಾ? ಹಲ್ಲೆಲೂಯಾ. ಎಷ್ಟು ಜನ ಕಾಲು ಮುರ್ಕೊಂಡು, ಕೈ ಮುರ್ಕೊಂಡು. ನಿನ್ನೆ ಒಬ್ಬ ಸಹೋದರು ಸ್ತೋತ್ರ ಆಕ್ಸಿಡೆಂಟ್ ಆಯ್ತು. ನೋಡಿದ್ರೆ ಆ ಕಾಲು 3 ತುಂಟಾಗಿದೆ. ನಮ್ಗೆ ಗೊತ್ತಿರುವಂತ ಒಬ್ಬ ಸಹೋದರು ಆಕ್ಸಿಡೆಂಟ್ ಆಗಿ ಎಷ್ಟು ವೇದನೆ ನೋಡಿ, ಎಷ್ಟು ವೇದನೆ, ಎಷ್ಟು ಅತಿಶಯವಾಗಿ ನಮ್ಮನ್ನ ದೇವರು ಕಾದು ಬರ್ತಾ ಇದ್ದಾನೆ. ಹೀಗಿರುವಲ್ಲಿ ಹಲ್ಲೆಲೂಯಾ, ಆತನ ಪ್ರೀತಿಯನ್ನು ನಾವು ತಿಳಿದುಕೊಂಡವರಾಗಿ ನಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ನಮ್ಮನ್ನ ಆ ಗುಡಾರದಲ್ಲಿ ಕೊಂಡು ಬಂದು ನಮ್ಮಲ್ಲಿ ಪ್ರೀತಿ ತೋರಿಸಿದ್ದಾನೆ ರೀ. ಯೋಹಾನ ಸ್ವಾರ್ಥಿಯ ಪುಸ್ತಕ 3:16 ನಾವು ಓದ್ತೀವಿ. ಬೇಗ ತೆಗೆದು ಓದಿ ನೋಡೋಣ. ಯೋಹಾನ ಸ್ವಾರ್ಥಿಯ ಪುಸ್ತಕ 3:16. ಬೇಗ. ಓ ಕರ್ತನೇ, ನಿನಗೆ ಸ್ತೋತ್ರ. ಬೇಗ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ನೋಡಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆಮೇಲೆ ಈ ಲೋಕಕ್ಕಾಗಿ ಕೊಟ್ಟ. ಹಲ್ಲೆಲೂಯಾ. ನೋಡಿ, ದೇವರು ಎಷ್ಟೋ, ಅದಕ್ಕೆ ಒಂದು ಅಳತೆ ಇಲ್ಲ ರೀ. ಹಲ್ಲೆಲೂಯಾ. ಎಷ್ಟೋ ಅಂದ್ರೆ ಅದಕ್ಕೆ ಅಳತೆ ಇಲ್ಲ. ದೇವರ ಪ್ರೀತಿಗೆ ಅಳತೆ ಎಂಬುದು ಇಲ್ಲ. ಅಂತ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಿರುವಲ್ಲಿ ಯೋಚನೆ ಮಾಡಿ ನೋಡಿ, ನಾವು ಅದನ್ನು ಎಷ್ಟು ಮಟ್ಟಿಗೆ ನಾವು ಪ್ರೀತಿಸ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ಅದನ್ನು ನಾವು ಪ್ರೀತಿ ಮಾಡ್ತೀವಿ. ನಮ್ಮ ದೇವರಾದ ಕರ್ತನು ತಾನು ಪ್ರೀತಿಸುವುದಲ್ಲದೆ ನಮ್ಮ ಪ್ರೀತಿಯನ್ನು ಕೂಡ ಆತನು ಎದುರು ನೋಡುತ್ತಾ ಇದ್ದಾನೆ. ಆದ್ದರಿಂದಲೇ ಯೋಹಾನ ಸ್ವಾರ್ಥಿಯ ಪುಸ್ತಕ
21ನೇ ಅಧ್ಯಾಯದಲ್ಲಿ ಪೇತ್ರನ ನೋಡಿ ಆತನ ಕೇಳ್ತಿದ್ದಾನೆ, ಪೇತ್ರನೇ, ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ? ಹಲ್ಲೆಲೂಯಾ. ಒಬ್ಬೊಬ್ಬರು ಆತನ ಎದುರು ನೋಡುವ ಪ್ರೀತಿ ಸಾಧಾರಣವಾದ ಪ್ರೀತಿಯಾಗಿ ಅಲ್ಲ. ಒಬ್ಬೊಬ್ಬರನ್ನು ಕರೆದು ಕೇಳ್ತಾರೆ, ಇಲ್ಲಿ ಇರುವ ಎಲ್ಲರಿಗಿಂತ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸ್ತೀಯಾ? ಹಲ್ಲೆಲೂಯಾ. ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಆಮೆನ್, ಸ್ತೋತ್ರ. ಅಲ್ಲಿ ನೋಡ್ತೀವಿ, ಆ ಪ್ರೀತಿಯಲ್ಲಿ 2 ವಿಷಯಗಳನ್ನ ನಾವು ನೋಡಬಹುದು. ಮತ್ತಾಯನ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯ 5ನೇ ವಾಕ್ಯವನ್ನು ಬೇಗ ತೆಗೆದುಕೊಳ್ಳ್ರಿ. ಮತ್ತಾಯನು 19:5. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವರಿಬ್ಬರು ಒಂದೇ ಶರೀರವಾಗಿರುವರು. ಹಲ್ಲೆಲೂಯಾ. ಸರಿ, ಇದು ತಮಿಳಲ್ಲಿ ಹೇಳ್ತಾ ಇದೆ. ಆಮೇಲೆ ಇರುವರು, ತಮಿಳು ವಾಕ್ಯ ಇದೆಯಾ? ಬೇಗ. ಇದು ನಿಮಿತ್ತಂ புருஷனானவன் தன் தகப்பனையும் தாயையும் விட்டு தன் மனைவியோடு இசைந்திருப்பான். ஹல்லேலூயா. ಆಮೆನ್, ಸ್ತೋತ್ರ. ಇದಕ್ಕೆ ತಮಿಳಲ್ಲಿ ಆ ವಾಕ್ಯ ಇದೇನು ಹೇಳ್ತಾ ಇದೆ? ಈ ಕಾರಣದಿಂದ ಸೇರಿಕೊಂಡಿರುವನು ಅಲ್ಲ, ಸೇರಿಕೊಳ್ಳುವನು, ತನ್ನ ಹೆಂಡತಿಯ ಜೊತೆಗೆ ಸೇರಿಕೊಳ್ಳುವವನು ಎಂಬುದಾಗಿ ಅಲ್ಲಿ ಬೈಬಲ್ ಹೇಳ್ತಾ ಇದೆ. ಇಸೈಂದು. ಹಲ್ಲೆಲೂಯಾ. ನೋಡಿ, ಅದರ ಅರ್ಥ ಏನಂದ್ರೆ, ಗಂಡ ಈ ಕಾರ್ಯ ನಾನು ಮಾಡಬೇಕು ಅಂತ ಹೇಳುವಾಗ ಆ ಹೆಂಡತಿಯು ಓಕೆ ಮಾಡೋಣ ಅಂತ ಸೇರಿ ಬರುವುದು. ಹೆಂಡತಿ ಒಂದು ಕಾರ್ಯ ಹೇಳಿದ್ರೆ ಗಂಡ ಹೌದಾ, ಓಕೆ ಮಾಡೋಣ, ಹಂಗೆ ಸೇರಿಕೊಳ್ಳೋದು. ಹಲ್ಲೆಲೂಯಾ. ಒಬ್ಬ ಗಂಡ ಹೆಂಡತಿಯ ಮಧ್ಯದಲ್ಲಿ ಈ ಒಂದು ಸೇರಿಕೊಳ್ಳುವ ಈ ಒಂದು ಅನುಭವ ಬಹಳ ಮುಖ್ಯವಾಗಿದೆ. ಪ್ರೀತಿ ಅಂದ್ರೆ ಇವು ಖಂಡಿತ ಇರ್ತದೆ. ಹಲ್ಲೆಲೂಯಾ. ಇಲ್ಲ ನಾನು ಮಾಡೋದೇ ಸರಿ, ನೀನ್ ಮಾಡೋದೇ ಸರಿ, ನೀನ್ ಮಾಡ್ಕೋ, ನಾನ್ ಮಾಡ್ಕೋ. ಇವತ್ತು ಅನೇಕ ಕುಟುಂಬಗಳಲ್ಲಿ ಇವುಗಳೇ ನಡೀತಾ ಇದೆ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಗಂಡ ಹೆಂಡತಿ ಹೇಳೋದನ್ನ ಕೇಳಲ್ಲ, ಹೆಂಡತಿ ಗಂಡ ಹೇಳೋದನ್ನ ಕೇಳಲ್ಲ. ಇವತ್ತು ಮರ್ಯಾದೆಗಳೇ ಹೊರಟೋಯ್ತು. ಹಲ್ಲೆಲೂಯಾ. ಇವತ್ತು ಬೈಬಲ್ ತರ ನಾವು ನಡ್ಕೊಳ್ಳೋದೇ ಬಹಳ ಕಷ್ಟವಾಗಿದೆ. ಗಂಡನ್ನ ಒಂದು ಮರ್ಯಾದೆ ಕೊಡದೆ ಮಾತಾಡುವಂತ ಕಾರ್ಯಗಳು ಇವತ್ತು ಹೆಚ್ಚು ನಡೀತಾ ಇದೆ. ಯೋಚನೆ ಮಾಡಿ ನೋಡಿ, ಅದು ಕರೆಕ್ಟಾ? ನಾವು ಮಾಡೋದು ಕರೆಕ್ಟಾ? ಗಂಡನಿಗೆ ಮರ್ಯಾದೆ ಕೊಡದೆ, ವಿಧೇಯತ್ವ ಆಗದೆ ಇರೋದು ಸ್ತೋತ್ರ, ಅದು ಸರಿನಾ? ಹಲ್ಲೆಲೂಯಾ. ಎಷ್ಟು ಜನ ಸರಿ ಅಂತ ಹೇಳ್ತೀರಾ? ಹೌದಾ ಇಲ್ವಾ? ಏನೋ ಸೈಲೆಂಟ್ ಆಗಿದೆ. ನನ್ನ ಏನೋ ಎತ್ತು ಏನಾದ್ರು ಸಿಕ್ಕಿದ್ರೆ ಹೊಡಿಯೋಣ ಅಂತ ಇದ್ದೀರಾ? ಹಲ್ಲೆಲೂಯಾ. ಅದು ಸರಿನಾ ಇಲ್ವಾ? ಗಂಡನನ್ನ ಮರ್ಯಾದೆ ಕೊಡದೆ ಮಾತಾಡೋದು ಸರಿನಾ ತಪ್ಪಾ? ಕೆಲವರು ಮಾತ್ರ ಹೇಳ್ತಾ ಇದ್ರು, ಬೇರೆ ಎಲ್ಲ ಓಕೆ ಪಾಸ್ಟರ್ ಅದೆಲ್ಲ ತಪ್ಪಿಲ್ಲ ಅಂತೀರಾ? ಹಲ್ಲೆಲೂಯಾ. ನನ್ನ ಸತ್ಯವೇದದ ಪ್ರಕಾರವಾಗಿ ತಪ್ಪುವುದು. ಹಲ್ಲೆಲೂಯಾ. ಯಾಕೆಂದ್ರೆ ಬೈಬಲ್ ನಮಗೆ ಹೇಳ್ತಾ ಇದೆ. ಎಫೆಸರ ಪುಸ್ತಕ ಬೇಗ ತೆಗೆದುಕೊಳ್ಳಿ, 5ನೇ ಅಧ್ಯಾಯ. ಎಫೆಸರ ಪುಸ್ತಕ 5ನೇ ಅಧ್ಯಾಯ 22ನೇ ವಾಕ್ಯ ಓದಿ ಬೇಗ. கர்த்தருக்கு கீழ்ப்படுகிறது போல கீழ்ப்படியுங்கள். ಸ್ತ್ರೀಯರೇ ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ, ಕರ್ತನಿಗೆ ನೀವು ಹೇಗೆ ಅಧೀನರಾಗಿರ್ತೀರೋ ಹಾಗೆ ನಿಮ್ಮ ಗಂಡಂದರಿಗೆ ನೀವೇನ್ ಮಾಡ್ರಿ? ಎತ್ತಿ ತುಳಿಯಿರಿ. ಹಲ್ಲೆಲೂಯಾ.
ಏನು ಮಾಡ್ರಿ? ಹಲ್ಲೆಲೂಯಾ, ಅಧೀನರಾಗಿರ್ರಿ. ಇದು ಸತ್ಯವೇದ ನಮಗೆ ಹೇಳಿರುವಂತ ಕಾರ್ಯ. ಇದು ಆಗಿರುವಲ್ಲಿ ಇವತ್ತು ಅನೇಕ ಕುಟುಂಬಗಳಲ್ಲಿ ಗಂಡನ್ನೇ ತುಳಿಯುವಂತ ಕಾರ್ಯ ನಡೀತಾ ಇದೆ. ಮಾತಿಗೆ ಸ್ವಲ್ಪ ಮರ್ಯಾದೆ ಕೊಡದಂತ ಒಂದು ಪರಿಸ್ಥಿತಿ ಆಗಿದೆ. ಇದು ದೇವರು ಎಂದಿಗೂ ಒಪ್ಪಲ್ಲ. ಗಂಡ ಒಂದು ವೇಳೆ ಎಷ್ಟೋ ಕೆಟ್ಟವನಾಗಿರ್ಲಿ, ಆದರೆ ದೇವರ ಮಕ್ಕಳಾಗಿರುವ ನಾವು ಶಾಂತತೆಯಿಂದ ನಾವು ಏನು ಆ ದೇವರ ಪ್ರೀತಿಯನ್ನು ತೋರಿಸ್ಬೇಕು ಅದನ್ನ ತೋರಿಸ್ಬೇಕು. ಬೈಬಲ್ ಹೇಳ್ತಾ ಇದೆ, ನಾವು ಶಾಂತತೆಯಿಂದ ನಡೆದುಕೊಳ್ಳುವಾಗ ಒಂದಲ್ಲ ಒಂದು ದಿನ ಖಂಡಿತ ನಿಮ್ಮ ಗಂಡನು ರಕ್ಷಣೆ ಹೊಂದುತ್ತಾರೆ. ಅವನ ಆದಾಯ ಪಡಿಸಿಕೊಳ್ಳಬಹುದು. ಹೆಂಡತಿಯರ ಒಳ್ಳೆಯ ಒಂದು ನಡತೆಯಿಂದ ಗಂಡನನ್ನ ವಶಪಡಿಸಿಕೊಳ್ಳಬಹುದು ಎಂಬುದಾಗಿ ಸತ್ಯವೇದ ನಮಗೆ ಬರಲಿದೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಇದನ್ನ ಮಾಡೋದಕ್ಕೆ ಯಾರು ಒಪ್ಪಲ್ಲ. ನೀವು ಮಾಡೋದೇ ಸರಿ ಅಂತ ನೀವು ಅಂದ್ಕೊಂಡಿರ್ತೀರ. ಆದ್ರೆ ಸತ್ಯವೇದದ ಪ್ರಕಾರವಾಗಿ ನನ್ನ ಯೇಸುವಿನ ಮುಂದೆ ದೇವರು ಎಂದಿಗೂ ಅದನ್ನು ಒಪ್ಪೋದೇ ಇಲ್ಲ. ಹಲ್ಲೆಲೂಯಾ. ವಿಧೇಯತ್ವ ಅವಶ್ಯಕತೆಯಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಆತನು ಪ್ರೀತಿಯುಳ್ಳವನಾಗಿ ನೋಡಿ, ನಮ್ಮ ದೇವರು ನೋಡಿ ನಮ್ಮನ್ನ ಇಲ್ಲಿ ಕೊಂಡು ಬಂದು ತನ್ನ ಗೂಡಾರದಲ್ಲಿಟ್ಟು, ಸಭೆ ಎಂಬ ಗೂಡಾರದಲ್ಲಿ ನಮ್ಮನ್ನು ಇಟ್ಟು ನಾವು ಏನೆಲ್ಲ ಹೇಳ್ತೀವೋ ಅದನ್ನೆಲ್ಲ ದೇವರು ಮಾಡ್ತಾರೆ. ಇಲ್ಲ ಅನ್ನೋರು ಮಾತ್ರ ಒಂದು ಅಲ್ಲಿ ನೋಡೋಣ, ಅಲ್ವಾ? ಹೌದಲ್ವಾ? ನಾವು ಏನೇನ್ ಕೇಳ್ತೀವೋ ಎಲ್ಲ ದೇವರು ಮಾಡ್ತಾರ ಇಲ್ವಾ? ಖಂಡಿತ ಮಾಡ್ತಾರೆ. ನೋಡಿ, ಆತನು ನನಗೆ ಮೊರೆ ಇಡಿರಿ, ನಾನು ನಿಮಗೆ. ಎಷ್ಟು ಒಳ್ಳೆ ದೇವರು ನೋಡಿ. ಆಪತ್ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಿಮ್ಗೆ ಏನು ಅವಶ್ಯಕತೆ ನನಗೆ ಮೊರೆ ಇಡಿರಿ. ಹಲ್ಲೆಲೂಯಾ. ಎಲ್ಲಿ ಕಷ್ಟಪಡುವರೆ, ಹೊರೆ ಹೊತ್ತವರೆ, ನೀವೆಲ್ಲ ನನ್ನ ಕಡೆಗೆ ಬರ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ನಮ್ಮನ್ನು ಬೆರಿ ಪ್ರೀತಿಸಿಕೊಂಡು ಬಂದು ಬಿಟ್ಬಿಟ್ಟು ಅವ್ರ ಪಾಡಿಗೆ ಹೋಗಿದ್ದಲ್ಲ. ನೋಡಿ, ನಮ್ಮ ಜೊತೆಗೆ ಇದ್ದು ನಾವು ಕೂಗುವಾಗಲೆಲ್ಲ ನಾವು ಕೇಳೋದನ್ನೆಲ್ಲ ನಮಗೆ ಕೊಟ್ಟು ನಮ್ಮನ್ನ ಸ್ತೋತ್ರ ಆಶ್ಚರ್ಯವಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರಲ್ಲ. ಹಲ್ಲೆಲೂಯಾ. ಆದರೆ ನಾವು ಮಾತ್ರ ನಾವು ಹೇಳೋದನ್ನೆಲ್ಲ ಕೇಳ್ತಾರೆ, ನಾವು ಮಾತ್ರ ದೇವರು ಹೇಳೋದನ್ನ ಕೇಳೋದೇ ಇಲ್ಲ. ಶಬ್ದವಾದ ಹಲ್ಲೆಲೂಯಾ. ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಯವಿಟ್ಟು ದೇವರು, ಇದು ಕೊನೆಯ ಕಾಲ. ಸೈತಾನನು ಬಾಳವಾಗಿ ರಚಿಸುವ ಸಿಂಹದ ಹಾಗೆ ತಿರುಗಾಡುತ್ತಾ ಇದ್ದಾನೆ. ಆತನಿಗೆ ಸ್ವಲ್ಪ ಜಾಗ ಸಾಕು ನುಗ್ಗಿ ನಮ್ಮನ್ನ ನಿರ್ಮೂಲ ಮಾಡೋದಿಕ್ಕೆ. ನಾವು ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ನಾವು ಇರಬೇಕಾಗಿರೋದು ಅವಶ್ಯಕತೆ. ಸ್ತೋತ್ರ. ದೇವರು ನಮ್ಮ ಇಷ್ಟಾನುಸಾರವಾಗಿ ಅನೇಕ ಕಾರ್ಯಗಳನ್ನು ಮಾಡುವಾಗ ನಾವು ಕೂಡ ದೇವರ ಇಷ್ಟವನ್ನು ಅರಿತುಕೊಂಡು ಅದರಂತೆ ನಡೆಯುವಂತ ಮಕ್ಕಳಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಮಾತ್ರ ಅಲ್ಲ, ಎರಡನೇದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳುವಾಗ ಅವರು ಒಂದೇ ಮಾಂಸವಾಗಿರ್ತಾರೆ. ಹಲ್ಲೆಲೂಯಾ. ಗಂಡ ಹೆಂಡತಿ ಯಾವಾಗಲೂ ಹೆಂಗಿರಬೇಕಂತೆ? ಅವರಿಬ್ಬರು ಯಾರು? ಒಂದೇ ಮಾಂಸ, ಒಂದೇ ದೇಹ, ಅಲ್ಲ? ಒಂದೇ ಶರೀರ. ಅವರು ಒಂದೇ ಶರೀರ. ಯಾರ್ಯಾರು? ಗಂಡ ಹೆಂಡತಿ ಒಂದೇ ಶರೀರ. ಅದರ ಅರ್ಥ ಏನು? ಅವರು ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಕುಟುಂಬದಲ್ಲಿ ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಅವ್ರು ಬೇರೆ, ಇವ್ರು ಬೇರೆ. ಇವ್ರು ಒಂದು ಚಿಂತೆ ಮಾಡೋದು, ಅವ್ರು ಒಂದು ಚಿಂತೆ ಹೇಳೋದು, ಆಮೇಲೆ ಇವ್ರು ಒಂದು ಬುದ್ಧಿ ಮಾತು ಹೇಳೋದು, ಅವ್ರು ಒಂದು ಬುದ್ಧಿ ಮಾತು ಹೇಳೋದು. ನೀನ್ ಹೇಳೋದು ನಾನು ಕೇಳಲ್ಲ, ಅವನು ಹೇಳೋದು ನಾನು ಕೇಳಲ್ಲ. ಹೀಗೆ ನಾವು ಒಂದೇ ಕುಟುಂಬದಲ್ಲಿ ಇದ್ದು ನಮ್ಮ ಚಿಂತೆಗಳು ಬೇರೆ ಬೇರೆ ಆಗಿದ್ರೆ ನಾವು ವಾಸ ಮಾಡಕ್ಕಾಗಲ್ಲ. ಅದು ಕುಟುಂಬ ಆಗಲ್ಲ. ಹಲ್ಲೆಲೂಯಾ. ಮೊದಲು ಅಲ್ಲಿ ಹೇಳ್ತಾರೆ ನೋಡಿ, ನೀವು ಕರ್ತನಿಗೆ ಹೇಗೆಯೋ ಹಾಗೆ ನಿಮ್ಮ ಪುರುಷರಿಗೆ ಅಧೀನರಾಗಿರ್ರಿ, ಅಲ್ವಾ? ಆಗ
ಸ್ತೋತ್ರ, ನಾವು ಕುಟುಂಬದಲ್ಲಿ ಆ ಹೊಂದಾಣಿಕೆ ಇಲ್ಲದೆ ಇದ್ದರೆ ನಾವು ಅದು ಕುಟುಂಬ ಅಂತ ಹೇಳಲಿಕ್ಕೆ ಆಗಲ್ಲ. ಮೊದಲು ನಿಮ್ಮ ಕುಟುಂಬವನ್ನು ಸರಿಯಾಗಿ ನೋಡ್ಕೊಳ್ಳಿ. ಪ್ರೇಯರ್ ಮಾಡ್ತೀವಿ, ಸಭೆಗೆ ಬರ್ತೀವಿ, ಉಪವಾಸ ಇರ್ತೀವಿ, ಆಮೇಲೆ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಮಾಡ್ತೀವಿ, ಒಳ್ಳೇದು. ಬಟ್ ಮೊದಲು ನಿಮ್ಮ ಕುಟುಂಬದಲ್ಲಿ ನೀವು ಹೇಗೆ ನಡ್ಕೊಳ್ತೀರಾ ಅಂತ ನಿಮ್ಮ ಕುಟುಂಬವನ್ನು ಸರಿಪಡಿಸ್ಕೊಳ್ಳಿ. ಅದೇ ಮೊದಲು ಸಭೆ. ಅದು ನಿಮ್ಮ ಕುಟುಂಬನೇ ಮೊದಲು ಸಭೆ. ಅಲ್ಲೆಲ್ಲೂಯ್ಯ. ಆ ಸಭೆ ಸರಿಯಾಗಿ ಬಂದ್ರೆ, ಆ ಕುಟುಂಬ ಎಂಬ ಸಭೆ ಸರಿಯಾಗಿ ಬಂದ್ರೆ, ಇಲ್ಲಿ ಆಮೆನ್ ಸ್ತೋತ್ರ, ದೇವರ ಆಲಯ ಎಂಬ ಸಭೆಯು ಸೂಪರ್ ಆಗಿ ಆರೋಗ್ಯವಾಗಿರ್ತದೆ. ಹಲ್ಲೆಲೂಯಾ. ಕುಟುಂಬ ಎಂಬ ಸಭೆ ಆರೋಗ್ಯವಾಗಿದ್ರೆ ಆಮೆನ್ ಆ ದೇವರ ಆಲಯ ಎಂಬ ಸಭೆ ಆರೋಗ್ಯವಾಗಿರ್ತದೆ. ಹಲ್ಲೆಲೂಯಾ. ನಾವು ಕುಟುಂಬದಲ್ಲಿ ನಾವು ಆಮೆನ್ ಸ್ತೋತ್ರ ಬೇರೆ ಬೇರೆ ಇದ್ದುಬಿಟ್ಟು ನಾವು ಸಭೆಯಲ್ಲಿ ಮಾತ್ರ ನಾವು ಆಮೆನ್ ಆತ್ಮದಲ್ಲಿ ತುಂಬಿ ಪ್ರಾರ್ಥಿಸಿದ್ರೆ ಏನು ಪ್ರಯೋಜನ ಇಲ್ಲ, ಯಾವ ಉಪಯೋಗ ಇಲ್ಲ. ಹಲ್ಲೆಲೂಯಾ. ಆಮೆನ್ ಸ್ತೋತ್ರ. ಆದ ಕಾರಣದಿಂದ ಆಮೆನ್ ಸ್ತೋತ್ರ, ನಮ್ಮಲ್ಲಿ ಹೊಂದಾಣಿಕೆ, ಈ ಪ್ರೀತಿ ಆ ಹೊಂದಾಣಿಕೆಯನ್ನು ಕೊಂಡು ಬರುತ್ತದೆ. ಅದಲ್ಲೇ ಪ್ರೀತಿಯಲ್ಲಿ ಇರುವ ವಿಷಯ ಹೊಂದಾಣಿಕೆ. ಒಂದೇ ಮನಸ್ಸು. ಒಂದು ಕಾರ್ಯವನ್ನು ಹೇಳಿದ್ರೆ ಇಬ್ಬರು ಸರಿ ಪ್ರೇಯರ್ ಮಾಡೋಣ, ದೇವರು ನಡೆಸ್ತಾರೆ ಅಂತ ಇಬ್ಬರು ಕೈ ಹಿಡ್ಕೊಂಡು ಪ್ರಾರ್ಥಿಸಿ ಆ ಕಾರ್ಯಕ್ಕೆ ಒನ್ ಮೈಂಡ್ ಆಗ್ರಿ, ನಿಮ್ಮ ಕಾರ್ಯ ಸಕ್ಸಸ್ ಆಗ್ತದೆ. ಹಲ್ಲೆಲೂಯಾ. ನೋಡಿ, ಸ್ತೋತ್ರ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ವಿಶ್ವಾಸಿಗಳೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಒಂದು ಸ್ಥಳದಲ್ಲಿ ಅವರು ಸೇರಿ ಬಂದರು. ಹಾಗೆ ಬಂದಾಗ ಆ ಒಂದು ಮನಸ್ಸಿನಿಂದ ಕೂಡಿ ಪ್ರಾರ್ಥಿಸಿದಾಗ ಅವರಿದ್ದಂಥ ಸ್ಥಳ ಅಳ್ಳಾಡಿತು ಎಂಬುದಾಗಿ ಬೈಬಲಲ್ಲಿ ಓದ್ತೇವೆ. ಹಲ್ಲೆಲೂಯಾ. ಎಲ್ಲಿ ಒಂದು ಮನಸ್ಸಿರುತ್ತೋ ಅಲ್ಲಿ ಒಂದು ಶೇಕ್ ಆಗ್ತದೆ. ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಇಬ್ಬರು ಒಂದೇ ಮನಸ್ಸಿಂದ ಒಂದು ಕಾರ್ಯ ಮಾಡಿ ನೋಡ್ರಿ, ಆಮೆನ್ ಸ್ತೋತ್ರ, ಸೈತಾನ ಸೋತು ಹೋಗ್ತಾನೆ. ನಿಮ್ಮ ಲೈಫ್ ಸಕ್ಸಸ್ಫುಲ್ ಆಗಿರುತ್ತದೆ. ಹಲ್ಲೆಲೂಯಾ. ಆಮೆನ್ ಸ್ತೋತ್ರ. ಹಾಗೆ ದೇವರು ಕೊಂಡು ಬಂದಿದ್ದ ಸಭೆಯಲ್ಲಿ ಆಮೇಲೆ ನಾನು ಪ್ರಾರಂಭದಲ್ಲಿ ಹೇಳುವ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ, ಆದರೆ ಎಲ್ಲರನ್ನೂ ದೇವರು ಕೊಂಡು ಬಂದು ಸೇರಿಸಿರುವಾಗ ಎಲ್ಲರೂ ಒಂದೇ ಮೈಂಡ್ ಉಳ್ಳವರಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ. ನಮ್ಮ ಸ್ವಭಾವಗಳು ಬೇರೆ ಬೇರೆ ಇರ್ಬೋದು. ಕೆಲವರು ತುಂಬಾ ಸಾಫ್ಟ್ ಆಗಿರುವವರು ಇರ್ಬೋದು, ಕೆಲವರು ಬಹಳ ಆಮೇಲೆ ಸ್ತೋತ್ರ ಆಮೇಲೆ ಕೋಪಿಷ್ಠರಾಗಿರಬಹುದು, ಕೆಲವರು ಆಮೇಲೆ ಉತ್ಸಾಹವುಳ್ಳವರಾಗಿರ್ಬೋದು, ಕೆಲವರು ಸೋಮಾರಿಗಳಾಗಿರ್ಬೋದು. ಎಂಥವರಾಗಿರ್ಲಿ, ದೇವರು ಪ್ರೀತಿಸಿಕೊಂಡು ಬಂದಿದ್ದಾನೆ. ಇಲ್ಲಿ ಬಂದಾಗ ದೇವರ ಸಭೆಯಲ್ಲಿ ನಾವು ಸೇರಿದಾಗ ನಾವು ಎಲ್ಲರೂ ಒಂದೇ ಮೈಂಡ್ ಉಳ್ಳವರಾಗಿ ನಾನು ಏನು ಮಾಡಿದ್ರು ದೇವರ ನಾಮದ ಮಹಿಮೆ ಆಗಬೇಕು. ಅದು ಮಾತ್ರ ನಮ್ಮ ಮನಸ್ಸಿನಲ್ಲಿರಬೇಕು. ಹಲ್ಲೆಲೂಯಾ. ನಮ್ಮ ಒಂದೊಂದು ಕ್ರಿಯೆಗಳಲ್ಲೂ ಕೂಡ ದೇವರ ನಾಮ ಇದರಲ್ಲಿ ಮಹಿಮೆ ಹೊಂದುತ್ತದಾ ಅಂತ ನಾವು ನೋಡ್ಬೇಕು. ಆ ಒನ್ ಮೈಂಡ್ ನಮಗೆ ಬೇಕು. ಸಭೆ ಅದನ್ನೇ ಇಟ್ಕೋಬೇಕು. ನಾನು ಏನೊಂದು ಕಾರ್ಯ ಮಾಡಿದ್ರು, ನಾನು ಒಂದು ಮಾತು ನಾನು ಹೇಳಿದ್ರು, ಯಾರ ಹತ್ರ ನಾನು ಮಾತಾಡಿದ್ರು, ನಾನು ಒಂದು ಕೆಲಸ ಮಾಡಿದ್ರು, ಯಾವ ಒಂದು ಕಾರ್ಯ ಮಾಡಕ್ ಹೋದ್ರು, ಇದರಿಂದ ನನ್ನ ಹೊಗಳಿಕೆ ಅಲ್ಲ, ನನ್ನ ಹೆಸರು ಅಲ್ಲ, ನನ್ನ ದೇವರ ನಾಮ ಮಹಿಮೆ ಹೊಂದುತ್ತದಾ ಎಂಬುದನ್ನ ಬಹಳ ಗಮನ ಅದರಲ್ಲಿ ತೋರಿಸಬೇಕು. ಹಲ್ಲೆಲೂಯಾ. ಆ ಒಂದು ಮೈಂಡ್ ನಮ್ಮ ಜೀವಿತದಲ್ಲಿ ಬರಬೇಕು. ಅವಾಗಲೇ ನಾವು ಎಲ್ಲ ಒಂದು ಕಾರ್ಯ ಅಂದ್ರೆ ಎಲ್ಲ ಸೇರಿ ಅದನ್ನ ಮಾಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಒಬ್ಬರಿಗೊಬ್ಬರು ಅವನು ಮಾತ್ರ ಮಾಡ್ತಾನೆ, ಇವನು ಮಾತ್ರ ಮಾಡ್ತಾನೆ, ಅವ್ರು ಮಾತ್ರ ಇದು, ಇವ್ರು ಮಾತ್ರ ಇದು. ನಾನು ಏನು ಮಾಡಿದ್ರು ನನ್ನ ದೇವರ ನಾಮದ ಮಹಿಮೆ, ಆತನ ಮಹಿಮೆ ಹೊಂದ್ತಾ ಇದ್ದಾನ, ಅದು ನನಗೆ ಸಾಕು ಅಂತ ಆ ಎಲ್ಲರಲ್ಲೂ ಆ ಒಂದು ಒಗ್ಗಟ್ಟು ಬಂದ್ಬಿಟ್ರೆ, ಆ ಒಂದು ಮನಸ್ಸು ಬಂದ್ಬಿಟ್ರೆ ನಮ್ಮ ಸಭೆ ಆರೋಗ್ಯವಾಗಿ ಕಾಣப்படுತ್ತದೆ. ನಮ್ಮ ಕುಟುಂಬ ಇಬ್ಬರು ಒಂದು ಮನಸ್ಸುಳ್ಳವರಾದ್ರೆ ನಮ್ಮ ಕುಟುಂಬ ಆರೋಗ್ಯವಾಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್.
ಹೀಗೆ ಇಸಾಕನು ಆ ಸಾರಾನ್ಯ ಕೂಡಾರದಲ್ಲಿ ಆ ಒಂದು ಪ್ರೀತಿಯನ್ನ ತೋರಿಸಿದನೆಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಅಲ್ಲಿ ಆಗುವಂತ ವಿಷಯ ಉದಿಪ ಬೇಗ ಬೇಗ ಆದಿಕಾಂಡ 24:27. ಈ ರೀತಿಯಾಗಿ ಅವನು ರೆಬೆಕ್ಕಳನ್ನು ವರಿಸಿದನು. ಆಕೆ ಅವನ ಹೆಂಡತಿಯಾದಳು. ಅವನು ಆಕೆಯನ್ನು ಪ್ರೀತಿಸಿ ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು. ಶಮನ ಮಾಡಿಕೊಂಡನು. ಹಲ್ಲೆಲೂಯಾ. ತನ್ನ ತಾಯಿ ಸತ್ತ ದುಃಖವನ್ನು ಶಮನ ಮಾಡಿಕೊಂಡನು, ಆರಿಸಿಕೊಂಡನು. ಹಲ್ಲೆಲೂಯಾ. ಆ ದುಃಖವನ್ನ ನೀಗಿಸಿ ಸಂತೋಷ ಪಡುವವನಾಗಿ ಮಾರ್ಪಟ್ಟನು. ಏನು ಮಕ್ಕಳೇ, ಬೈಬಲ್ ಹೇಳ್ತಾರೆ, ನಾವು ಒಂಟಿಯಾಗಿರೋದಕ್ಕಿಂತ ಇಬ್ಬರು ಸೇರಿರೋದು ಒಳ್ಳೆಯದು ಅಂತ. ದೇವರು ಕೂಡ ಪ್ರಾರಂಭದಲ್ಲಿ ಆದಾಮನನ್ನು ಉಂಟು ಮಾಡಿ ಆತನು ಒಬ್ಬಟ್ಟಿಯಾಗಿರುವುದು ಸರಿಯಲ್ಲ ಅಂತ ಹೇಳಿ ಆತನಿಗೆ ತಕ್ಕ ಒಂದು ಸಂಗಾತಿಯನ್ನ ಆತನು ಏರ್ಪಡಿಸಿರುವುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸಂಗಾತಿ ಅನ್ನೋದು ಆತನ ಒಬ್ಬಟ್ಟಿತನವನ್ನ ನೀಗಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಅವನೊಬ್ಬನೇ ಇದ್ದು ಕಷ್ಟಪಟ್ಟು ನೊಂದು ವೇದನೆ ಪಡೋದನ್ನ ಬಿಟ್ಟು ಬಿಡಬೇಕೆಂಬುದಾಗಿ, ಅವನೊಬ್ಬನೇ ನಿಂತು ವೈರಿಯ ಜೊತೆಗೆ ಯುದ್ಧ ಮಾಡಿ ಹೋರಾಡುತ್ತಾ ಇರೋದನ್ನ ಬಿಟ್ಟು ಬಿಡಬೇಕೆಂಬುದಾಗಿ. ಯಾಕೆಂದ್ರೆ ಒಬ್ಬನಾಗಿ ಹೋರಾಡ್ತಾ ಇದ್ರೆ ಅವನಿಂದ ಜಯಗೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ತಕ್ಕ ಒಂದು ಸಂಗಾತಿ ಜೊತೆಗಿರುವಾಗ ಒಳ್ಳೆ ಆಲೋಚನೆಗಳು. ಸಂಗಾತಿ ಅದಕ್ಕೋಸ್ಕರ ರೀ, ಹೆಂಡತಿಯರು ಗಮನದಲ್ಲಿಟ್ಟುಕೊಳ್ಳಿ. ನಿಮ್ಮ ಯಜಮಾನರಿಗೆ ದೇವರು ನಿಮ್ಮನ್ನ ಯಾಕೆ ಏರ್ಪಡಿಸಿದ್ದಾನೆ? ನಿಮ್ಮ ಯಜಮಾನನು ಒಳ್ಳೆ ರೀತಿಯಲ್ಲಿ ಜೀವಿತದಲ್ಲಿ ಮುಂದೆ ಬರಬೇಕು. ಅದಕ್ಕೆ ಸಹಾಯ ಮಾಡುವವರಾಗಿ, ಆಲೋಚನೆ ಕೊಡುವವರಾಗಿ, ಧೈರ್ಯ ಪಡಿಸುವವರಾಗಿ ಹೆಂಡತಿಯರು ಇರಬೇಕು. ಮುಳ್ಳಾಗಿ ಎಂದಿಗೂ ಇರಬಾರದು. ಪುರುಷರನ್ನ ಚುಚ್ಚಿ 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 ಅವ್ರನ್ನ ಹಂಗೆ ಏನಿಲ್ಲದೆ ಹೋಗ್ಲಿಕ್ಕೆ ಬಿಡಬಾರದು. ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅವನ್ನ ಯಾವ ರೀತಿಯಲ್ಲಿ ಉತ್ಸಾಹಪಡಿಸಿ ಸ್ತೋತ್ರ ಜೀವನದಲ್ಲಿ ಮುಂದಕ್ಕೆ ಕೊಂಡು ಬರೋದಕ್ಕೆ ಯಾವ ರೀತಿಯೆಲ್ಲ ನಾವು ಪ್ರಯತ್ನ ಮಾಡಬೇಕು, ಹಾಗೆ ಪ್ರಯತ್ನ ಮಾಡೋದಕ್ಕೋಸ್ಕರನೇ ದೇವರಿಟ್ಟಿದ್ದಾನೆ. ಎಷ್ಟು ಕುಟುಂಬದಲ್ಲಿ ಸ್ತೋತ್ರ, ಹೇಗಾದ್ರೂ ಹೋಗ್ಲಿ, ನಾನು ಚೆನ್ನಾಗಿದ್ದೀನ, ನನಗೆ ತಂದ ಹಾಕ್ತಾನ, ಅದು ಸಾಕು ಅನ್ನುವ ಎಷ್ಟೋ ಕುಟುಂಬಗಳಿವೆ. ಅದು ಬಹಳ ದೇವನ ದುಃಖಪಡಿಸುವ ಕಾರ್ಯ. ಹಲ್ಲೆಲೂಯಾ. ಸ್ತೋತ್ರ. ತಕ್ಕ ಸಂಗಾತಿಯಾಗಿರಬೇಕು. ಅವನು ದುಃಖದಲ್ಲಿರುವಾಗ ಆತನನ್ನ ಸಂತೈಸಬೇಕು, ಆತನಿಗೆ ಧೈರ್ಯ ಕೊಡಬೇಕು. ಒಂದು ಸೋಲನ್ನ ಕಾಣುವಾಗ ಪಕ್ಕದಲ್ಲಿದ್ದು ಧೈರ್ಯ ಕೊಡಬೇಕು. ಯಾಕ್ರಿ ಸೋತು ಹೋಗ್ತೀರಾ? ದೇವರು ಬರ ಕೊಟ್ಟಿದ್ದಾನೆ, ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ದೇವರು ನಮಗೆ ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾನೆ. ಯಾಕೆ ಇಂಥ ಒಂದು ಕಾರ್ಯಗಳಿಗೆಲ್ಲ ನೀವು ಕುಗ್ಗಿ ಹೋಗ್ತಾ ಇದ್ದೀರಾ? ಬಿಡಿ, ಅದು ಹೋಗ್ಲಿ ಬಿಡಿ, ಧೈರ್ಯ ಪಡ್ರಿ. ಎಲ್ಲ ಹೋಗಿದ್ದನ್ನ ದೇವರು ನಮಗೆ ಕೊಡ್ತಾನೆ ಎಂಬುದಾಗಿ ಹೇಳಿ ಧೈರ್ಯ ಪಡಿಸುವ, ಧೈರ್ಯ ಕೊಡುವ ಪತ್ನಿಗಳಾಗಿರ್ಬೇಕ್ರಿ. ಎಷ್ಟು ಜನ ಆ ರೀತಿ ಇದ್ದೀರಾ? ಹಲ್ಲೆಲೂಯಾ. ಆಮೆನ್. ನೋಡಿ, ನಮ್ಮ ದೇವರಾದ ಕರ್ತನು ನಮ್ಮನ್ನು ಕೊಂಡು ಬಂದಿಟ್ಟಿದ್ದಾನೆ. ನಾವು ಆತನ ದುಃಖವನ್ನ, ಆತನಿಗೆ ದುಃಖ ಉಂಟಾ? ನಮ್ಮ ದೇವರಿಗೆ ದುಃಖ ಇದೆಯಾ? ಇದೇನವ್ರ ಕೈ ಎತ್ತಿ ನೋಡೋಣ. ದೇವರಿಗೆ ದುಃಖ ಇದೆ ಅನ್ನೋರು ಬೇರೆ ಯಾರಿಗಿಲ್ಲ. ಹಲ್ಲೆಲೂಯಾ. ಏನ್ ದುಃಖ ಇದೆ ದೇವರಿಗೆ? ಏನ್ ದುಃಖ ಇದೆ? ಆಮೆನ್. ಹಲ್ಲೆಲೂಯಾ. ಎಸೆಕಿಯೇಲನ ಪುಸ್ತಕದಲ್ಲಿ ಓದುವುದಾದರೆ ಸ್ತೋತ್ರ, ಅಲ್ಲಿ ಒಡಕಿನಲ್ಲಿ ನಿಂತುಕೊಂಡು ದೇಶವನ್ನ ಸ್ತೋತ್ರ ಅಳಿಸದೇ ಇರೋದಕ್ಕೋಸ್ಕರ ಸ್ತೋತ್ರ ಪ್ರಾರ್ಥಿಸುವವರು ಒಬ್ಬನಾದರೂ ಉಂಟಾ ಎಂಬುದಾಗಿ ಹುಡುಕುವ ದೇವರಾಗಿದ್ದಾರೆ.
ಆತ್ಮಗಳು ಅಳಿದು ಹೋಗುವುದು ದೇವರಿಗೆ ದುಃಖ. ಆತ್ಮಗಳು ನರಕಕ್ಕೆ ಹೋಗುವುದು ದೇವರಿಗೆ ದುಃಖ. ನಾವು ಅನೇಕ ಸಮಯಗಳಲ್ಲಿ ಈಸಿಯಾಗಿ ಅವನ ಹಿಂಗಾದ್ರೂ ಹೋಗ್ಲಿ ಬಿಡಿ ಅಲ್ಲ, ಈಸಿಯಾಗಿ ಹೇಳ್ಬಿಡ್ತೀವಿ, ಅಯ್ಯೋ ಅವನು ಕುಡುಕ, ನನ್ನ ಗಂಡನ ನೀವು ಕುಡುಕ, ಅವನು ಬೇಡ, ಅವನು ಇರೋದಕ್ಕಿಂತ ಸತ್ತೋದ್ರೆ ಒಳ್ಳೇದು ಹೇಳ್ತೀವ. ನನ್ನ ಹೆಂಡತಿನ ಅಯ್ಯೋ ಅಡ್ಡ ಮಾರಿ ಅವಳು ಇರೋದಕ್ಕಿಂತ ಎಲ್ಲಾದ್ರೂ ಓಡೋಗ್ಲಿ ಹೇಳ್ತೀವ. ಎಷ್ಟು ಈಸಿಯಾಗಿ ಹೇಳ್ಬಿಡ್ತೀವಿ. ಆದ್ರೆ ನಮ್ಮ ದೇವರ ಹಾಗಲ್ಲ ರೀ. ಎಂತ ಕೆಟ್ಟವರಾಗಿರ್ಲಿ ಅವರಿಗೋಸ್ಕರ ದುಃಖ ಪಡುವ ಹೃದಯ ಆತನದು. ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯುವುದನ್ನ ದೇವರು ಇಷ್ಟಪಡಲ್ಲ. ಆತನ ಹೃದಯ ದುಃಖ ಪಡುತ್ತದೆ. ಆತನ ದುಃಖವನ್ನ ತೀರಿಸುವ ಮಕ್ಕಳಾಗಿ ನೀವು ನಾನು ಕಾಣಪಡುತ್ತಿದ್ದೀವಾ? ಈ ಸಾಕನಿಗೆ ರೆಬೆಕ್ಕಾಳು ಆ ಗೂಡಾರದೊಳಗೆ ಹೋಗಿ ಅವನ ದುಃಖವನ್ನ ಆರಿಸಿದಳು, ಆ ದುಃಖವನ್ನ ನೀಗಿಸಿದಳು ರೆಬೆಕ್ಕಾ. ಇವತ್ತು ನಾನು ನೀವು ದೇವರ ದುಃಖವನ್ನ ಆರಿಸುವಂತ ಮಕ್ಕಳಾಗಿ, ತೀರಿಸುವಂತ ಮಕ್ಕಳಾಗಿ ನಾವು ಕಾಣಪಡುತ್ತಾ ಇದ್ದೀವ? ಯೋಚನೆ ಮಾಡಿ. ಅಳಿದು ಹೋಗುವ ಆತ್ಮಗಳಿಗಾಗಿ ಪ್ರಾರ್ಥಿಸುವ ವ್ಯಕ್ತಿಗಳಾಗಿದ್ದೇವಾ? ಇಲ್ಲ ಹೆಂಗಾದ್ರೂ ಹೋಗ್ಲಿ, ಅವರು ಮಾಡೋ ಕರ್ಮ, ಆ ಕರ್ಮಕ್ಕೆ ಅನುಭವಿಸಿ ಅಲ್ಲ, ಎಷ್ಟು ಈಸಿಯಾಗಿ ನಮ್ಮ ಬಾಯಲ್ಲಿ ಬಂದ್ಬಿಡ್ತದೆ. ಆಮೇಲೆ ನಮ್ಮ ದೇವರ ಹಂಗಲ್ಲ, ಅದನ್ನು ಒಂದೊಂದು ಮಕ್ಕಳಿಗಾಗಿ ಅಳುವ ದೇವರಾಗಿದ್ದಾನೆ. ಒಂದೊಂದು ದಿನ ನರಕದಲ್ಲಿ ಆಮೇಲೆ ಸ್ತೋತ್ರ ಲಕ್ಷಾಂತರ ಜನ ಬೀಳ್ತಾ ಇದ್ದಾರೆ, ಆ ಅಗ್ನಿಯಲ್ಲಿ ಬೀಳ್ತಾ ಇದ್ದಾರೆ. ಎಷ್ಟು ಅವರ ಕೂಗು ಆ ನರಕದಲ್ಲಿ ಅಂತ ಒಂದು ಕೂಗು ಆಮೇಲೆ ಸ್ತೋತ್ರ ಎದುಳ್ತಾ ಇದೆ. ಇದನ್ನೆಲ್ಲ ಕೇಳುತ್ತಾ ದೇವರು ಸುಮ್ಮನೆ ಇರ್ತಾನೆ. ಎಷ್ಟು ದುಃಖವುಳ್ಳವನಾಗಿರ್ತಾನೆ ಗೊತ್ತಾ? ಸಮಯದಲ್ಲಿ ಆತನ ಕಣ್ಣುಗಳು ಹುಡುಕ್ತದೆ, ಅಯ್ಯೋ ಈ ಜನರೆಲ್ಲ ಹೋಗ್ತಾ ಇದ್ದಾರಲ್ಲ, ಪಾತಾಳಕ್ಕೆ ಹೋಗ್ತಾ ಇದ್ದಾರಲ್ಲ, ಇವರು ಹೋಗದಂತೆ ಇವರಿಗಾಗಿ ಪ್ರಾರ್ಥಿಸುವ ಒಬ್ಬನಿದ್ದಾನ ಎಂಬುದಾಗಿ ದೇವರು ಹುಡುಕ್ತಾ ಇದ್ದಾನೆ. ನಿಮ್ಮಲ್ಲಿ ಯಾರಿದ್ದೀರಾ? ನಮ್ಮಲ್ಲಿ ಯಾರಿದ್ದೀವಿ? ಆತನ ದುಃಖವನ್ನು ನೀಗಿಸುವುದಕ್ಕೆ. ಹಲ್ಲೆಲೂಯಾ. ಈ ದಿನ ಆತನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ರೆಬೆಕ್ಕಾ ಇಸಾಕನ ದುಃಖವನ್ನ ನೀಗಿಸಿದಳು. ದೇವರ ಮಕ್ಕಳಾಗಿರುವ ನಾವು, ಸಭೆಯಾಗಿರುವ ನಾವು, ನಮ್ಮ ದೇವರ ದುಃಖವನ್ನು ತೀರಿಸುವ ಮಕ್ಕಳಾಗಿ ತೀರ್ಮಾನ ಮಾಡಿಕೊಂಡು ನಮ್ಮನ್ನು ಒಪ್ಪಿಸಿಕೊಳ್ಳಲ್ಲ. ಹಾಗೆಲ್ಲ ಎದ್ದು ನಿಂತುಕೊಳ್ಳೋಣ. ಗೀತೆಯನ್ನು ಹಾಡುವಾಗ ನಾವು ದೇವರಿಗೋಸ್ಕರ ಆ ಕಾಣಿಕೆಯನ್ನು ಸಲ್ಲಿಸುವ. ಸ್ತೋತ್ರದಿಂದಲೇ ಸ್ತುತಿ ಹಾಡುವೆ ನನ್ನ ಯೇಸು ರಾಜನ. ಸ್ತೋತ್ರದಿಂದ ಸ್ತುತಿ ಹಾಡು ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ನಾ ವಂದಿಸುವೆ. ಸ್ತೋತ್ರದಿಂದ ಸ್ತುತಿ ಹಾಡು ನನ್ನ ಯೇಸು ರಾಜನ. ನನಗಾಗಿ ಮಾಡಿದ ಉಪಕಾರ
ಎಂದೆಂದೂ ನೀನೇ ನೀಡುವೆ ಎನಿಸಲಾದ ಆಶೀರ್ವಾದಗಳು ಎಂದೆಂದೂ ನೀನೇ ನೀಡುವೆ ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ ಯೋಗ್ಯತೆ ಇಲ್ಲದ ನನಗೆ ಕೃಪೆ ನೀಡಿರುವೆ ಸ್ತೋತ್ರದಿಂದ ಸ್ತುತಿ ಹಾಡು ನನ್ನ ಯೇಸು ರಾಜನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಸತ್ಯದೇವ ಏಕಪುತ್ರ ನಿಮ್ಮನ್ನೇ ನಾನಂಬಿರುವೆ ಸತ್ಯದೇವ ಏಕಪುತ್ರ ನಿಮ್ಮನ್ನೇ ನಾನಂಬಿರುವೆ ಎಲ್ಲ ಕಾಲದಲ್ಲೂ ನಿಮ್ಮ ಕೃಪೆಯನ್ನು ವರವಾಗಿ ನನಗೆ ಎಲ್ಲ ಕಾಲದಲ್ಲೂ ನಿಮ್ಮ ಕೃಪೆಯನ್ನು ವರವಾಗಿ ನನಗೆ ಸ್ತುತಿ ಹಾಡು ನನ್ನ ಯೇಸು ರಾಜನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಸ್ತೋತ್ರದಿಂದ ಸ್ತುತಿ ಹಾಡು ನನ್ನ ಯೇಸು ರಾಜನ ನನಗಾಗಿ ಮಾಡಿದ ಉಪಕಾರಕ್ಕೆ ಎಂದೆಂದೂ ವಂದಿಸುವೆ. ಎಂದೆಂದೂ ವಂದಿಸುವೆ. ಎಂದೆಂದೂ ವಂದಿಸುವೆ. ನಿಮಗೆ ಸ್ತೋತ್ರಪ್ಪ. ಈ ಒಳ್ಳೆಯ ಸಮಯದಲ್ಲಿ ನಮ್ಮ ಜೊತೆಗೆ ಮಾತನಾಡಿದಂತ ನಿಮ್ಮ ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸಪ್ಪನ ವಾಕ್ಯದಂತೆ ಈ ದಿನದಲ್ಲಿ ನಾವು ನಡೆದುಕೊಳ್ಳೋಣ. ದೇವರ ಅನುಗ್ರಹ ಮಾಡಿ ನಮ್ಮನ್ನು ಬೆಳೆಸು. ಒಂದೊಂದು ಮಕ್ಕಳ ಮೇಲೂ ಇವರ ಕೃಪೆ ಇರಲಿ. ಮಕ್ಕಳಲ್ಲಿರುವ ಎಲ್ಲ ತಡೆಗಳನ್ನು ನೀಗಿಸು ಯೇಸಪ್ಪ. ಓ ಹಲ್ಲೆಲೂಯಾ. ನೀನು ಹೇಗೆ ನಮ್ಮನ್ನು ಪ್ರೀತಿಸ್ತೀಯೋ ಹಾಗೆಯೇ ನಾವು ಕೂಡ ನಿನ್ನನ್ನು ಪ್ರೀತಿಸಲು ನನಗೆ ಕೃಪೆ ನೀಡಪ್ಪ. ಮಾತ್ರ ಅಲ್ಲ, ನಿನ್ನ ದುಃಖವನ್ನು ಆಲಿಸುವ ಮಕ್ಕಳಾಗಿ ನಾವು ಯಾವಾಗಲೂ ಕಾಣಪಡಬೇಕಪ್ಪ. ಒಂದೊಂದು ದಿನಾನು ಕರ್ತನೇ, ಓ ಹಲ್ಲೆಲೂಯಾ, ಅಳಿದು ಹೋಗುವ ಆತ್ಮಗಳಿಗಾಗಿ ನಾವು ಕಣ್ಣೀರಿಂದ ಪ್ರಾರ್ಥಿಸಿ ನಮ್ಮಿಂದ ಆದಷ್ಟು ನಮಗೆ ಗೊತ್ತಿರುವಂತ ಮಕ್ಕಳಿಗೆ ನಿನ್ನ ಬಗ್ಗೆ ತಿಳಿಸಿ ನರಕಕ್ಕೆ ಹೋಗದ ಹಾಗೆ ಅವನ್ನ ತಪ್ಪಿಸುವಂತ ಆ ನಿತ್ಯ ರಾಜ್ಯದಲ್ಲಿ ಸೇರಿಸುವಂತ ಕೃಪೆ ನಮಗೆ ನೀಡು ಸ್ವಾಮಿ. ಹೌದಪ್ಪ. ಓ ನಿನ್ನನ್ನು ಸಂತೋಷಪಡಿಸುವುದೇ ನಮ್ಮ ಜೀವಿತದ ಉದ್ದೇಶವಾಗಿರಲು ಅನುಗ್ರಹ ಮಾಡಿಯಪ್ಪ. ಹೌದು ರಾಜ, ನಮಗೆ ನಿನ್ನ ಹೃದಯಕ್ಕೆ ತಕ್ಕಂತ ಮಕ್ಕಳಾಗಿ ನಮ್ಮನ್ನು ನಡೆಸು.
ನಿನ್ನ ಹೃದಯವನ್ನು ತಿಳ್ಕೊಳ್ಳುವಂತ ಮಕ್ಕಳಾಗಿ ನಮ್ಮನ್ನು ನಡೆಸು. ನಿನ್ನ ನಾಮದ ಮಹಿಮೆಗೋಸ್ಕರ ನಮ್ಮನ್ನು ನಡೆಸಿಯಪ್ಪ. ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ, ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಬಂದಿರುವ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡಿ, ಒಬ್ಬೊಬ್ಬರು ನಿನ್ನ ನಾಮದ ಮಹಿಮೆಗೋಸ್ಕರವೇ ಜೀವಿಸಲಿ ಅಪ್ಪ. ಸ್ತೋತ್ರ. ಓ, ನಿನ್ನನ್ನು ಸಂತೋಷ ಪಡಿಸುವ ಮಕ್ಕಳಾಗಿರಲಿ ಅಪ್ಪ. ಎಲ್ಲ ನಿನ್ನ ಮಕ್ಕಳಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸು. ನಿನ್ನ ಮಕ್ಕಳು ಹೋಗುವ ಬರುವ ಎಲ್ಲಾ ಸ್ಥಳಗಳಲ್ಲೂ ಕೂಡ ನಿನ್ನ ರಕ್ತವದಿಂದ ನೀನು ನಿನ್ನ ಮಕ್ಕಳನ್ನ ಕಾದು ನಡೆಸಲು ಬೇಡಿಕೊಳ್ತಾ ಇದೀವಿ ಅಪ್ಪ. ನಿನ್ನ ದೂತನ್ನ ಕಳಿಸು, ಎಲ್ಲ ಕೇಡಿಗೂ ಬಿಡಿಸಿ ಕಾದುಕೊಳ್ಳಲು. ಆಮೇಲೆ ಈ ಕಾಲಗಳಲ್ಲಿ ಆಮೇಲೆ ಹೆಚ್ಚಾಗಿ ಅಪ್ಪ ಸ್ತೋತ್ರ, ಹಲ್ಲೆಲೂಯ. ಓ ಆಮೇಲೆ ಸ್ತೋತ್ರ ಸ್ತೋತ್ರಪ್ಪ. ಹರಡುತ್ತಿರುವಂತ ಆಮೇಲೆ ಕಾಯಿಲೆಗಳು ಮಕ್ಕಳನ್ನು ಮುಟ್ಟದ ಹಾಗೆ ನೀನು ನೋಡಿಕಪ್ಪ. ಇದುವರೆಗೂ ಕಾದಂತ ದೇವರು ಇನ್ನೂ ನೀನು ನಡೆಸಲು ಶಕ್ತನಾಗಿದೆಯಪ್ಪ. ಆಮೇಲೆ ನಿಮ್ಮ ಕೈಗೆ ಒಪ್ಪಿಸ್ತಾನೆ. ಆಮೇಲೆ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಒಳ್ಳೆಯ ತಂದೆಯೇ. ಆಮೇಲೆ ಸೇರಿ ಹೇಳೋಣ. ನನ್ನ ಮನವೇ ಕೊಂಡಾಡು, ನನ್ನ ಸರ್ವೇದಿರಾತನ ಪವಿತ್ರ ನಾಮವನ್ನು ಪ್ರೀತಿಸು. ನನ್ನ ಮನವೇ ಕೊಂಡಾಡು, ಕರ್ತನು ಮಾಡಿರುವ ಉಪಕಾರಗಳೆಂದನ್ನೂ ಮರೆಯಬೇಡ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಐಕ್ಯತೆಯು ನಮ್ಮೆಲ್ಲರ ಮೇಲೂ ಸದಾ ಕಾಲವು ನಿರಂತರವಾಗಿ ತಂಗಿರಲಿ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. God bless you.